ನಮಸ್ತೆ. ಈಗಿನ ಒತ್ತಡದ ಜೀವನ ಶೈಲಿಯಲ್ಲಿ ಸರ್ವೇ ಸಾಮಾನ್ಯವಾಗಿರುವಂತಹ ಡಿಸಾರ್ಡರ್ ಅಂದರೆ ಅದು ಸಕ್ಕರೆ ಕಾಯಿಲೆ. ಕರಿಬೇವಿನ ಎಲೆಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಸಹಾಯಕಾರಿಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಕಣ್ಣು, ಕೂದಲು ಮತ್ತು ಚರ್ಮದ ಆರೈಕೆಯಲ್ಲೂ ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತೆ. ವಿಟಮಿನ್ ಎ, ಬಿ, ಸಿ, ಕ್ಯಾಲ್ಶಿಯಂ ಮತ್ತು ಐರನ್ನಿಂದ ಸಮೃದ್ಧವಾಗಿರುವಂತಹ ಈ ಕರಿಬೇವಿನ ಎಲೆಗಳನ್ನು ಬಳಸಿಕೊಂಡು ಕರಿಬೇವಿನ ಅನ್ನವನ್ನು ಹೇಗೆ ತಯಾರಿಸೋದಂತ ನೋಡೋಣ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: 1 ಮುಷ್ಟಿಯಷ್ಟು ತಾಜಾ ಕರಿಬೇವಿನ ಎಲೆಗಳು, 1.5 ಕಪ್ಪಷ್ಟು ತೊಳೆದು ಅರ್ಧ ಗಂಟೆ ನೆನೆಸಿದಂತಹ ಅಕ್ಕಿ, 100 ಗ್ರಾಮಷ್ಟು ತೊಳೆದು ನೆನೆಸಿದ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ಪಷ್ಟು ಉದ್ದಿನಬೇಳೆ, 1 ಕಪ್ಪಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಮನೆಯಲ್ಲೇ ತಯಾರಿಸಿದಂತಹ ಅರಿಶಿಣದ ಪುಡಿ, ಸ್ವಲ್ಪ ಇಂಗು, ಸ್ವಲ್ಪ ಬೆಲ್ಲ, ಹಾಗೆ 6 ಒಣ ಬ್ಯಾಡಗಿ ಮೆಣಸಿನ್ಕಾಯಿಗಳು, ಕತ್ತರಿಸಿದಂತಹ ಕೊತ್ತಂಬರಿ ಸೊಪ್ಪು. ಒಗ್ಗರಣೆಯನ್ನು ತಯಾರಿಸೋದಕ್ಕೆ 100 ml ಅಷ್ಟು ತೆಂಗಿನೆಣ್ಣೆ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಮುಷ್ಟಿಯಷ್ಟು ಶೇಂಗಾ ಬೀಜ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 1.5 ಟೀ ಸ್ಪೂನ್ ಕಡಲೆಬೇಳೆ, 1 ಎಸಳು ಕರಿಬೇವಿನ ಎಲೆಗಳು, ಸಣ್ಣದಾಗಿ ಕತ್ತರಿಸಿದಂತಹ 2 ಒಣಮೆಣಸಿನಕಾಯಿ. ಮೊದಲು ಅನ್ನವನ್ನು ತಯಾರಿಸ್ಕೊಳ್ಳೋಣ. ಅದಕ್ಕೆ 1.5 ಕಪ್ಪಷ್ಟು ಅಕ್ಕಿಯನ್ನು ಹಾಕಿ ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ನೀರನ್ನು ಸೇರಿಸಿ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿ 1 ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಈಗ ಸ್ಟವನ್ನು ಆಫ್ ಮಾಡಿ ಕುಕ್ಕರ್ ತಣ್ಣಗಾಗಲು ಬಿಟ್ಟು, ಕುಕ್ಕರ್ ತಣ್ಣಗಾಗುವ ಸಮಯದಲ್ಲಿ ಗೊಜ್ಜನ್ನು ತಯಾರಿಸ್ಕೊಳ್ಳೋಣ. ಅದಕ್ಕೆ ಹುಣಸೆಹಣ್ಣಿನ ರಸವನ್ನು ತೆಗೆದು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಅದು ಕುದಿಯುವ ಸಮಯದಲ್ಲಿ ಕರಿಬೇವಿನ ಎಲೆ ಪುಡಿಯನ್ನು ಹೇಗೆ ತಯಾರಿಸೋದಂತ ನೋಡೋಣ. 1 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಕಡಲೆಬೇಳೆಯನ್ನು ಹಾಕಿ ಘಮ ಬರುವವರೆಗೆ ಹುರಿದ ಮೇಲೆ ಉದ್ದಿನಬೇಳೆಯನ್ನು ಸೇರಿಸಿ ಉದ್ದಿನಬೇಳೆ ಹಸಿ ವಾಸನೆ ಹೋಗುವವರೆಗೂ ಹುರಿದು ಅದಕ್ಕೆ ಕೊತ್ತಂಬರಿ ಕಾಳು, ಒಣಮೆಣಸಿನಕಾಯಿಯನ್ನು ಸಣ್ಣದಾಗಿ ತುಂಡರಿಸಿ ಹಾಕೋಣ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿದ ಮೇಲೆ ಕರಿಬೇವಿನ ಎಲೆಗಳನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳೋಣ. ಕರಿಬೇವಿನ ಎಲೆಗಳು ಗರಿ ಗರಿ ಆಗ್ತಾ ಇದ್ದ ಹಾಗೆ ಜೀರಿಗೆಯನ್ನು ಸೇರಿಸಿ ಜೀರಿಗೆ ಘಮ ಬರುವವರೆಗೆ ಹುರ್ಕೊಳ್ಳೋಣ. ನೋಡಿ, ಕರಿಬೇವಿನ ಎಲೆಗಳು ಈ ರೀತಿ ಸಂಪೂರ್ಣವಾಗಿ ಗರಿ ಗರಿ ಅನ್ನುವ ಹಾಗೆ ಹುರಿದ ಮೇಲೆ ಸ್ಟವನ್ನು ಆಫ್ ಮಾಡಿ ಅದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಸ್ವಲ್ಪ ಇಂಗನ್ನು ಸೇರಿಸಿ ತಣ್ಣಗಾಗಲು ಬಿಡೋಣ. ತಣ್ಣಗಾದ ಈ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಈ ರೀತಿ ಪುಡಿ ಮಾಡ್ಕೊಳ್ಳೋಣ. ಈ ಪುಡಿಗೆ ಒಂದು ಒಗ್ಗರಣೆಯನ್ನು ಕೊಟ್ಟು ನಮ್ಮ ಕರಿಬೇವಿನ ಅನ್ನವನ್ನು ತಯಾರಿಸೋಣ. ನೋಡಿ, ಈ ಹಂತದಲ್ಲಿ ನಾವು ಕೈ ಬಿಡದೆ ಚೆನ್ನಾಗಿ ಗುರಾಡಬೇಕು, ಇಲ್ಲ ಅಂದರೆ ಗೊಜ್ಜಿನಲ್ಲಿ ಗಂಟುಗಳಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಹಾಕಲು ಒಂದು ಒಗ್ಗರಣೆಯನ್ನು ತಯಾರಿಸ್ಕೊಳ್ಳೋಣ. ಅದಕ್ಕೆ ಬಾಣಲೆಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ಮೇಲೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಮೆಣಸಿನಕಾಯಿ ಮತ್ತು ಶೇಂಗಾ ಬೀಜವನ್ನು ಹಾಕಿ ಚೆನ್ನಾಗಿ ಕರ್ತ್ಕೊಳ್ಳೋಣ. ಈ ಒಗ್ಗರಣೆಯನ್ನು ನಮ್ಮ ಗೊಜ್ಜಿಗೆ ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಈ ಗೊಜ್ಜನ್ನು ಹೀಗೆ ಖಾಲಿ ಮಾಡ್ತಾ ಇರೋದ್ರಿಂದ ಶೇಂಗಾ ಬೀಜವನ್ನು ಹಾಗೆ ಡೈರೆಕ್ಟಾಗಿ ಹಾಕಿದ್ದೀನಿ. ನೀವು ಗೊಜ್ಜನ್ನು ಶೇಖರಿಸೋದಾದರೆ ಶೇಂಗಾ ಬೀಜವನ್ನು ನೀವು ಅನ್ನ ತಯಾರಿಸುವಾಗ ಕರ್ತ್ಕೊಳ್ಳಿ. ತಣ್ಣಗಾದ ಅನ್ನಕ್ಕೆ ಗೊಜ್ಜನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆರೋಗ್ಯಕರವಾದಂತಹ ಕರಿಬೇವಿನ ಅನ್ನ ತಯಾರಾಗುತ್ತೆ. ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ಗಳನ್ನು ಹೊರಗಡೆ ಹಾಕಿ ನಮ್ಮ ಇಮ್ಯೂನ್ ಪವರನ್ನು ಹೆಚ್ಚಿಸುವಂತಹ ಈ ಕರಿಬೇವಿನ ಸೊಪ್ಪನ್ನು ನಾವು ಸಹ ನಮ್ಮ ಹಿರಿಯರಂತೆ ಹೆಚ್ಚಾಗಿ ನಮ್ಮ ಅಡುಗೆಗಳಲ್ಲಿ ಬಳಸಿ ಉತ್ತಮ ಆರೋಗ್ಯವನ್ನು ನಮ್ಮದಾಗಿಸ್ಕೊಳ್ಳೋಣ. ವಂದನೆಗಳು.